ಡಿಕೆಶಿ ನಡೆ ದಿನಕ್ಕೊಂದು ಕಡೆ. ಡಿಕೆ ಶಿವಕುಮಾರ್ ಯೂಟರ್ನ್, ಸಿಎಂ ಚಾನ್ಸ್ ಮತ್ತೆ ಮಿಸ್. ಸಿಎಂ ಆಗುವ ಭಾಗ್ಯ ಡಿಕೆಶಿ ಹಣೆಯಲ್ಲಿ ಬರೆದಿಲ್ಲವೇ? ಕರ್ನಾಟಕದ ಕುರ್ಚಿ ಕುಸ್ತಿಗೆ ಸದ್ಯಕ್ಕಂತೂ ಅಂತ್ಯ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. ಅದರಲ್ಲೂ ಡಿಕೆಶಿ ನಡೆ ದಿನಕ್ಕೊಂದು ಕಡೆ ಅನ್ನೋ ಗೊಂದಲ ಅವರ ಬೆಂಬಲಿಗರಲ್ಲಿ ಮಾತ್ರ ಅಲ್ಲ, ಜನರಲ್ಲೂ ಇನ್ನು ಮುಂದೆ ಡಿಕೆಶಿ ಸಿಎಂ ಆಗೋದು ಅನುಮಾನ ಅನ್ನೋ ಭಾವನೆಯನ್ನ ಹುಟ್ಟಿಸಿದೆ. ಈ ಡಿಕೆಶಿ ಒಂದ್ಸಲ ಏನೇ ಆದ್ರೂ ಸರಿ ಸಿಎಂ ಆಗೇ ಆಗ್ತೀನಿ ಅಂತಾರೆ, ಮತ್ತೊಮ್ಮೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನೋ ಹಾಗೆ ಹೇಳಿಕೆ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರ ಈ ಗೊಂದಲಕ್ಕೆ ಇದೀಗ ಮತ್ತೊಂದು ತಾಜಾ ಉದಾಹರಣೆ ಸಿಕ್ಕಿದೆ. ಇದೀಗ ಕನಕಪುರದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ಗೊಂದಲದ ಮಾತುಗಳನ್ನಾಡಿದ್ದಾರೆ. ನಾನು ಆತ್ಮಸಾಕ್ಷಿಯನ್ನ ನಂಬಿ ನಡೆಯೋನು. ಪಕ್ಷಕ್ಕೆ ಮುಜುಗರ ತರೋದು, ದುರ್ಬಲಗೊಳಿಸೋದು ನನ್ನ ಸ್ವಭಾವದಲ್ಲೇ ಇಲ್ಲ. ಪಕ್ಷ ಹಾಗೂ ಕಾರ್ಯಕರ್ತರಿದ್ರೆ ಮಾತ್ರ ನಾವು ಅಂತ ಮತ್ತೆ ಶಸ್ತ್ರ ಕೆಳಗಿಟ್ಟವರಂತೆ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ಭೇಟಿ ಮತ್ತು ಅಧಿಕಾರ ಹಸ್ತಾಂತರ ಕುರಿತ ಚರ್ಚೆಗಳ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಬಹುತೇಕ ಗದ್ದುಗೆ ಸ್ಪರ್ಧೆಯಲ್ಲಿ ಯುದ್ಧಕ್ಕೆ ಮೊದಲೇ ಸೋತವರಂತೆಯೇ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಪದವಿಯ ಹಸ್ತಾಂತರ ಒಪ್ಪಂದದ ಬಗ್ಗೆ ಮಾತನಾಡುವಾಗ ಈ ವಿಷಯ ನಮ್ಮ 5-6 ಜನರೊಳಗೆ ಇರುವಂತಹ ಗುಟ್ಟು, ಅದನ್ನ ನಾನು ಬಹಿರಂಗಪಡಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ 5-6 ಜನರ ಗುಟ್ಟಿನ ಬೆಂಬಲ. ನಾನು ಇದನ್ನ ಬಹಿರಂಗ ಅಂದ್ರೆ ಅಧಿಕಾರ ಹಂಚಿಕೆಯ ಚರ್ಚೆ ಆಗಿದ್ದು ನಿಜ ಅಂತ ಆಯ್ತು. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಏನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಇದೇ ವಿಚಾರದಲ್ಲಿ ಇಷ್ಟು ದಿನ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ತಾನು ಸಿಎಂ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು ಅಂತ ಡಿಕೆಶಿ ಹಠ ಹಿಡಿದಿದ್ರು. ಆದ್ರೆ ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯನ ಬಗ್ಗೆ ಗೌರವದಿಂದ ಮಾತನಾಡಿದ್ದಾರೆ. ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಸಿದ್ದರಾಮಯ್ಯ ನಮ್ಮ ಹಿರಿಯ ನಾಯಕರು, ಪಕ್ಷದ ಆಸ್ತಿ. 7 ವರ್ಷಕ್ಕಿಂತ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆ. ಮುಂದಿನ ಬಜೆಟ್ ಅನ್ನು ಅವರೇ ಮಂಡಿಸ್ತಾರೆ ಅಂತ ಹೇಳುವ ಮೂಲಕ ತನ್ನ ಸಿಎಂ ಕನಸಿಗೆ ಎಳ್ಳು ನೀರು ಬಿಟ್ಟು ಸನ್ಯಾಸಿಯಾಗಿದ್ದಾರೆ. ಇದರ ನಡುವೆಯೇ ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಅಭಿಮಾನಿಗಳ ಪ್ರಾರ್ಥನೆಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಸ್ವಲ್ಪ ಭಾವುಕರಾದಂತೆಯೂ ಕಂಡುಬಂದ್ರು. ತಾವು ಜೈಲಲ್ಲಿದ್ದಾಗ ಜನರು ಮಾಡಿದ ಪ್ರಾರ್ಥನೆ ಇಂದಿಗೂ ಮನಸ್ಸಿನಲ್ಲಿದೆ ಅಂತ ಹೇಳಿದ್ರು. ಇದು ಅಧಿಕಾರಕ್ಕಾಗಿ ಮಾಡುವ ಪ್ರಾರ್ಥನೆಗಿಂತ ನಾನು ತಿಹಾರ್ ಜೈಲಿನಲ್ಲಿ ಇದ್ದಾಗ ಜನರು ದೇವರಿಗೆ ಮಾಡಿದ ಪ್ರಾರ್ಥನೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿದೆ. ಆ ಸಮಯದಲ್ಲಿ ಯುವಕರು, ಹಿರಿಯರು, ದೇವಸ್ಥಾನದ ಅರ್ಚಕರು ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪೊಲೀಸರು ಬೆದರಿಸಿದರೂ ಜನ ಹಿಂಜರಿಲಿಲ್ಲ. ನಾನು ಬಿಡುಗಡೆಯಾದಾಗ ಜನರ ಸ್ವಾಗತ ನನ್ನ ಬದುಕಿನ ಮರೆಯಲಾಗದಂತಹ ಕ್ಷಣ ಅಂತ ಅವರು ಅದನ್ನ ನೆನಪು ಮಾಡಿಕೊಂಡ್ರು. ಈ ಮಾತು ಡಿಕೆಶಿಯವರ ಪ್ರಸ್ತುತ ಹತಾಶೆಯನ್ನು ತೋರಿಸುತ್ತೆ. ಬಹುಶಃ ಸದ್ಯಕ್ಕೆ ಸಿಎಂ ಆಗೋ ಸಾಧ್ಯತೆ ಇಲ್ಲ ಅನ್ನೋದು ಸ್ವತಃ ಡಿಕೆಶಿಯವರಿಗೆ ಮನದಟ್ಟಾಗಿರುವಂತೆ ಕಾಣಿಸ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನೋ ನಂಬಿಕೆ ಅನೇಕ ಪ್ರದೇಶಗಳಲ್ಲಿ ವ್ಯಕ್ತವಾಗಿದ್ದನ್ನ ಡಿಸಿಎಂ ಒಪ್ಕೊಂಡ್ರು. ಆದ್ರೆ ನಾನು ಅಧಿಕಾರಕ್ಕಾಗಿಯೇ ಎಲ್ಲವನ್ನ ಮಾಡಿಲ್ಲ, ಸಾಮೂಹಿಕ ನಾಯಕತ್ವವೇ ಗೆಲುವಿಗೆ ಕಾರಣ. ನನಗೊಬ್ಬನಿಗಾಗಿ ಜನರು ಮತ ಹಾಕಿಲ್ಲ. 224 ಕ್ಷೇತ್ರಗಳಲ್ಲೂ ನಮ್ಮ ಕಾರ್ಯಕರ್ತರು ಹಾಕಿದಂತಹ ಶ್ರಮವೇ ನಮ್ಮ ಗೆಲುವಿಗೆ ಕಾರಣ. ನಂಬಿದವರಿಗೆ ದ್ರೋಹ ಬಗೆಯೋ ಕೆಲಸವನ್ನ ಜೀವನದಲ್ಲೇ ಮಾಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಡಿಕೆಶಿಗೆ ಯಾರಾದ್ರೂ ನಂಬಿಸಿ ದ್ರೋಹ ಮಾಡಿದ್ದಾರಾ ಅನ್ನೋದನ್ನ ನೇರವಾಗಿ ಹೇಳಿಲ್ಲ. ಆದ್ರೆ ಈಗಾಗಲೇ 2023ರಲ್ಲಿ ಸುವರ್ಣಾವಕಾಶ ಕಳೆದುಕೊಂಡ ಡಿಕೆ ಶಿವಕುಮಾರ್ ಈಗಲೂ ಅವಕಾಶವನ್ನ ಹಾಳು ಮಾಡಿಕೊಂಡ್ರೆ ಬಹುಶಃ ಜೀವನದಲ್ಲೇ ಮತ್ತೆ ಇಂತಹ ಅವಕಾಶ ಬರೋದು ಅನುಮಾನ. 2028ರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋ ಸಾಧ್ಯತೆಗೆ ತೀರಾ ಕಡಿಮೆ. ಹೀಗಿರುವಾಗ ಆ ಚುನಾವಣೆಯ ತನಕ ಕಾದು ಸಿಎಂ ಆಗ್ತೀನಿ ಅಂದ್ರೆ ಅದು ಡಿಕೆಶಿ ರಾಜಕೀಯ ಜೀವನದ ಬಹುದೊಡ್ಡ ಮೂರ್ಖ ನಿರ್ಧಾರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇನ್ನು ಡಿಕೆ ಶಿವಕುಮಾರ್ ಯಾವುದೇ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳದೇ ಇರೋದು ಅವರ ಕಾಲಿನ ಮೇಲೆ ಅವರೇ ಕಲ್ಲು ಎತ್ತಿ ಹಾಕಿಕೊಂಡಂತೆ ಆಗ್ತಿದೆ. ನಿಮ್ಗೇನನ್ಸುತ್ತೆ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾ ಅಥವಾ ಅವರ ಜಾಗಕ್ಕೆ ಡಿಕೆ ಶಿವಕುಮಾರ್ ಅವರು ಬರಬೇಕಾ?
ಕಮೆಂಟ್ ಮಾಡಿ ತಿಳಿಸಿ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗ್ ಸಿಕ್ಕ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು.